ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಪೆರಿಫೆರಲ್ ಟು ರಿಂಗ್ ರೋಡ್ ಬಗ್ಗೆ, ಹೊಸೂರು ರೋಡಿಂದ ಬನ್ನರ್ಘಟ್ಟ ರೋಡ್ ಬಗ್ಗೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನನಗೆ ಒಂದು ಡಾಕ್ಯುಮೆಂಟ್ ಸಿಕ್ತು ವಾಟ್ಸಪ್ಪಲ್ಲಿ. ತುಂಬ ಜನ ವಾಟ್ಸಪ್ ಫಾರ್ವರ್ಡ್ ಮಾಡ್ತಿದ್ರು, ಇದ್ರ ಬಗ್ಗೆ ಎಲ್ಲ ಕೇಳ್ತಿದ್ರು. ಹಾಗಾಗಿ ಎಕ್ಸ್ಪ್ಲೈನ್ ಮಾಡೋಣ. ಮತ್ತು ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಇಷ್ಟೊಂದು ಡೀಟೇಲ್ ಇನ್ಫಾರ್ಮೇಷನ್ ಸಿಕ್ಕಿರಲಿಲ್ಲ. ಹಾಗಾಗಿ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ಈ ಹೊಸೂರು ರೋಡಿಂದ ಬನ್ನರ್ಘಟ್ಟ ರೋಡ್ ಏನಿದೆಯೋ ಆ ಸೆಕ್ಷನ್ ಸುಮಾರು 10 ಕಿಲೋಮೀಟರ್ ಉದ್ದ ಇದೆ. ಆ ಸೆಕ್ಷನ್ದು ಉದ್ದೇಶ ಏನು ಎಲ್ಲ ಹೇಳಿದ್ದಾರೆ. ಏನಂದರೆ ಹೊಸೂರು ರಸ್ತೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ, ಅದರಿಂದ ಟ್ರಾಫಿಕ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಎಲೆಕ್ಟ್ರಾನಿಕ್ ಸಿಟಿ ಏರಿಯಾಗೆ ಹೋಗ್ದಿರೇ ಡೈವರ್ಟ್ ಆಗುತ್ತೆ. ಸೊ ಇದ್ರ ಸಂಬಂಧ ಹೈಕೋರ್ಟ್ ಆಲ್ರೆಡಿ ಹೇಳಿದ್ದಾರೆ ಏನಂತ, ಅಕ್ವಿಸಿಷನ್ ಮಾಡಿ ಬೇಗನೆ ಆದಷ್ಟು ಬೇಗನೆ 6 ತಿಂಗಳಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಂದರೆ ತುಂಬ ಸ್ಪೀಡಾಗಿ ಆಗ್ತಿದೆ ಕೆಲಸ ಇದು. ಸೊ ಹಂಗಾಗಿ ರ್ಯಾಪಿಡಾಗಿ ಕೆಲಸ ಮುಗಿಸ್ಬೇಕು ಅಂತ ಇದ್ದಾರೆ. ನೋಟಿಸ್ ಅಂತೂ ಕೊಟ್ಟಿದ್ದಾರೆ. ಸೊ ಕೋರ್ಟ್ ಪ್ರಕಾರ ಕೋರ್ಟು ಕೂಡ ಓಕೆ ಅಂತ ಹೇಳಿದೆ. ಸೊ ಈ ಅಕ್ವಿಸಿಷನ್ ಬಂದು ಈ ಹೊಸೂರು ರಸ್ತೆಯಿಂದ ಬನ್ನರ್ಘಟ್ಟ ರಸ್ತೆವರೆಗೂ ಇಲ್ಲಿ ಲೇಔಟು ಕೂಡ ಇಲ್ಲೇ ಮಾಡ್ತೀನಿ ಅಂತ ಹೇಳಿರೋದು. ಇದ್ರ ಸಂಬಂಧ ಈ ಥರ ಇರುತ್ತೆ ರೋಡು. ಸುಮಾರು 300 ಅಡಿ ರೋಡ್ ಇದು. ಇದೆಲ್ಲ ಪೆರಿಫೆರಲ್ ಟು ರಿಂಗ್ ರೋಡ್ ಬಗ್ಗೆ ನಾನು ಹೇಳಿದ್ದೀನಲ್ಲ, ಅದು ಮಾಸ್ಟರ್ ಪ್ಲಾನಲ್ಲಿ ಇರೋ ಪ್ರಕಾರನೇ ಇದೆಲ್ಲ ಮಾಡಿರೋ ನಾರ್ಮ್ಸು. ಇಲ್ಲಿ ಏನು ಕಾಣ್ತಿದೆ ನಿಮಗೆ, ಕಮರ್ಷಿಯಲ್ ಸೈಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. 24 ಮೀಟ್ರು ತೊಗೊತಾರಂತೆ ಕಮರ್ಷಿಯಲ್ ಸೈಟು. ಈ ಜಾಗಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ. ಕಮರ್ಷಿಯಲ್ ಸೈಟ್ ಮಾಡ್ತಾರೆ ನಮ್ಮ ಮನೆಯೆಲ್ಲ ಹೊಡೆದು, ಅದು ಡೌಟು. ಅಲ್ಲಿ ಜಾಗ ಖಾಲಿ ಇದ್ದರೆ ಬಿಡಲ್ಲ, ಮಾಡ್ತಾರೆ ಕಮರ್ಷಿಯಲ್ ಸೈಟು. ಜಾಗ ಅಲ್ಲಿ ಜನರದ್ದಿದ್ದರೆ ನನ್ನ ಪ್ರಕಾರ ಖಾತಾ ಇದ್ದರೆ ಬಿಟ್ಬಿಡ್ತಾರೆ ಅವ್ರನ್ನ. ಖಾತಾ ಇಲ್ಲ ಅಂದರೆ ನಿಮಗೆ 11 ಈಗ ಈ ಖಾತಾ ಕೊಡ್ತಿದ್ದಾರೆ. ಸೊ ಖಾತಾ ಕೊಟ್ಟರೆ ನಿಮ್ಮ ಜಾಗ ಉಳ್ಕೊಳುತ್ತೆ, ಇಲ್ಲ ಅಂದರೆ ಕ್ವಶನಬಲ್. ನೀವು ಅಗ್ರಿಕಲ್ಚರ್ ಜಾಗದಾಗೆ ಇಟ್ಕೊಂಡಿದ್ದೀರ ಅಂದರೆ ಅದನ್ನು ಅಕ್ವೈರ್ ಮಾಡೋದಂತೂ ಪಕ್ಕ. ಸೊ ಇಲ್ಲಿ ಈ ಥರ ಇರುತ್ತೆ. ಸರ್ವಿಸ್ ರೋಡ್ 30 ಅಡಿ, ಅಂದರೆ 10 ಮೀಟ್ರ್ ಅಂದರೆ 30 ಅಡಿ. ತಿರ್ಗಾ ಇಲ್ಲೊಂದು ರೋಡು. ಸೊ ಟೋಟಲ್ ಇದೊಂದು 45 ಮೀಟರ್ಸ್ ಇದೆಯಾ? ಅಲ್ಲ, 45 ಅಲ್ಲ, ಸುಮಾರು 14 ಒಂದು 25 ಮೀಟ್ರ್ ಇದೆ. 24 ಮೀಟ್ರು ಸೆಂಟ್ರಲ್ಲಿ 2 ರೋಡ್, 2 ಲೈನು, 1 ಲೈನು. ಇದು ಟೋಟಲ್ 4 ಲೈನ್ ಅಂದ್ಕೊಳ್ಳಿ. 4 ಲೈನು ಇಂಟು 3, ಸೊ 12 ಲೈನ್ ಹೋಗುತ್ತೆ ಹೆಚ್ಚು ಕಮ್ಮಿ. ಇದು 3 6 ಇಷ್ಟು ಈ ಥರ ಹೋಗುತ್ತೆ. ಸೊ ಟೋಟಲ್ಲು ಒಂದೇ ಸಮನೆ 12 ಗಾಡಿ ಹೋಗ್ಬೋದು. ಈ ಥರ ಮಾಡ್ತಿದ್ದಾರೆ. ಸೊ ಇದೆಲ್ಲ ಕಮರ್ಷಿಯಲ್ ಸೈಟ್ ಎಲ್ಲ ಆಗುತ್ತೆ, ಅಲ್ಲಿ ಮಾತ್ರ ಅಕ್ವೈರ್ ಮಾಡ್ತಾರೆ, ಮಿಕ್ಕಿದೆಲ್ಲ ರೋಡ್ ಆಗುತ್ತೆ. ಈ ಸಂಬಂಧ ಸೈಲೆಂಟ್ ಫೀಚರ್ಸ್ ಏನೇನಪ್ಪ ಇದ್ರದ್ದು ಬಗ್ಗೆ ಅಂತ ಹೇಳಿದ್ರೆ, ಲೆಂತು 10 ಕಿಲೋಮೀಟರ್ ಇದೆ. ಆಗಲೇ ಹೇಳ್ದಂಗೆ 300 ಅಡಿ ಅಂದರೆ 100 ಮೀಟ್ರು. ಕ್ಯಾರೇಜ್ ವೇಸ್, ಸರ್ವಿಸ್ ರೋಡ್ ಇದೆಲ್ಲ ಬ್ರೇಕ್ ಡೌನ್ ಕೊಟ್ಟಿದ್ದಾರೆ. ಇದೆಲ್ಲ ನೀವು ನೋಡ್ಕೊಬೋದು. ಸೊ ಇದು ಮಾಡೋ ಉದ್ದೇಶ ಬಂದು ಏನಿಲ್ಲ, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಮಾಡಬೇಕು ಅಂತ. ತುಂಬ ಜನ ಹೇಳ್ತಾರೆ ಇದು ಆಲ್ರೆಡಿ ಇದೆಲ್ಲ ಏನಕ್ಕೆ ಮಾಡಬೇಕು ಅಂತ. ಇದೆಲ್ಲ ಫ್ಯೂಚರ್ ಲೆಕ್ಕ ಹಾಕ್ಬಿಟ್ಟು ಮಾಡ್ತಾರೆ. ಆಮೇಲೆ ನೈಸ್ ರೋಡ್ ಅನ್ನೋದು ಪ್ರೈವೇಟ್ದು, ಅದು ನೈಸ್ ರಿಂಗ್ ರೋಡ್ ಏನೇ ಇದ್ರು ಅದು ಪ್ರೈವೇಟ್ ರಿಂಗ್ ರೋಡ್ ಅದು. ಸೊ ನಾಳೆ ಮೆಟ್ರೋ ಹಾಕಬೇಕು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಕಾಸು ಕೊಟ್ಟು ಪರ್ಮಿಷನ್ ಕೊಡೋದ್ರಿಂದ ತುಂಬ ಕಾಸ್ಟ್ ಶೂಟಪ್ ಆಗುತ್ತೆ ಗೌರ್ಮೆಂಟ್ಗೆ. ಅದಕ್ಕೋಸ್ಕರನೇ ಅವರು ಇನ್ನೂ ಮುಂದೆ ಫ್ಯೂಚರಲ್ಲಿ ಹೆಂಗಿದ್ರು ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾದಂತ ಈಗಲೇ ಪೆರಿಫೆರಲ್ ಟು ರಿಂಗ್ ರೋಡ್ ಮಾಡ್ಕೊಂಡು ಅದರಲ್ಲಿ ಮೆಟ್ರೋ ಬಿಡ್ಬೋದಲ್ಲ ಅನ್ನೋ ಒಂದು ಪ್ಲ್ಯಾನಲ್ಲಿ ಇರ್ತಾರೆ ಅವರೆಲ್ಲ. ಗೌರ್ಮೆಂಟ್ ಅವ್ರು ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಫ್ಯೂಚರ್ಗೆ. ನೀವು ಅನ್ಕೊಂಬಂದು ನೈಸ್ ರೋಡ್ ಆಲ್ರೆಡಿ ಇದೆ, ಏನಕ್ಕೆ ಮತ್ತೆ ಇದೊಂದು ದಂಡ ಅಂತ. ಹೌದು, ದಂಡನೇ. ನಮ್ಮ ದೇಶದಲ್ಲಿ ಹಂಗೆ ಮಾಡೋದು ಒಂದು ಸತಿ ಕರೆಕ್ಟಾಗಿ ಮಾಡಲ್ಲ. ಸೊ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಎಷ್ಟು ಎಕರೆ ಹೋಗುತ್ತೆ ಏನು ಎಲ್ಲ ಇದೆ. ಇಲ್ಲೆಲ್ಲ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ. ಟೋಟಲ್ ಲ್ಯಾಂಡ್ ರಿಕ್ವೈರ್ಡ್ ಅರೌಂಡ್ ಫಾರ್ 10 ಕಿಲೋಮೀಟರ್ಸ್, ಅದೇ 10.440 ಕಿಲೋಮೀಟರ್ಸು, 100 ಅಡಿ. ಟೋಟಲ್ 257 ಎಕರೆ ಬೇಕಂತೆ. ಲ್ಯಾಂಡ್ ರಿಕ್ವೈರ್ಡ್ ಫಾರ್ ರೋಡ್ಗೆ 133 ಎಕರೆ ಬೇಕು. ಲ್ಯಾಂಡ್ ರಿಕ್ವೈರ್ಡ್ ಫಾರ್ ಕಮರ್ಷಿಯಲ್ ಏರಿಯಾ 124 ಎಕರೆ ಬೇಕು. ಪ್ರೈಮರಿ ನೋಟಿಫಿಕೇಷನ್ ಏರಿಯಾ 257 ಎಕರೆ. ಅದೇ ರೀತಿ ಲೇಔಟ್ 1 ಏರಿಯಾ ಬಂದು ಉಳ್ಳಳ್ಳಿ ಹತ್ರ 154 ಎಕರೆ ಅಕ್ವೈರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಪ್ರಿಲಿಮಿನರಿ ಪ್ಲ್ಯಾನ್ ಅಷ್ಟೇ, ಇದು ಮಾಡ್ಬೋದಾ ಅಂತ. ಲೇಔಟ್ 2 ಏರಿಯಾ ಬಿಂಗಿಪುರ, ಹುಳಿಮಂಗ್ಲ, ಈ ಊರುಗಳಲ್ಲೆಲ್ಲ ಇಷ್ಟಿಷ್ಟು ಎಕರೆ ಅಂತ ಬರೆದಿದ್ದಾರೆ. ಉಳ್ಳಳ್ಳಿಯಲ್ಲಿ 154 ಎಕರೆ ಅಂದರೆ, ಬಿನಿಪುರದಲ್ಲಿ 45 ಎಕರೆ, ಹುಳಿಮಂಗ್ಲಲ್ಲಿ 286 ಎಕರೆ. ಟೋಟಲು 332 ಎಕರೆ ಲೇಔಟ್ 2ಗೆ. ಸೊ ಇಲ್ಲಿ ಮಾರ್ಗೊಂಡಳ್ಳಿ ಹತ್ರ 134. ಸೊ ಟೋಟಲ್ ಎಲ್ಲ 3 ಲೇಔಟಿಂದ ಸುಮಾರು 621 ಎಕರೆ ಬೇಕು, 21 ಎಕರೆ ಬೇಕು. ಸೊ ಇಷ್ಟು ಕೋಟಿ ಖರ್ಚಾಗುತ್ತೆ ಅದೆಲ್ಲ ಬ್ರೇಕ್ ಡೌನ್ ಕೊಟ್ಟಿದ್ದಾರೆ. ಬ್ಯಾಂಕ್ ಲೋನು ನೋಡಿ 16% ಹಾಕ್ಬಿಟ್ಟಿದ್ದಾರೆ ಇವರು. ಎಲ್ಲ ಅಪ್ರಾಕ್ಸಿಮೇಟಾಗಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಇಷ್ಟಿಷ್ಟು ಅಂತ. ಸೊ ಎಲ್ಲ ಅವ್ರು ಅಂದರೆ ನಾನು ಏನು ಹೇಳ್ತಾರೆ ನಿಮಗೆ ಅಂದರೆ, ಕಾಸ್ಟ್ ಎಲ್ಲ ಲೆಕ್ಕ ಹಾಕಿದ್ದಾರೆ ಅಂದರೆ ಅವು ಸೀರಿಯಸ್ ಆದ ಅನ್ನೋದನ್ನ ನೋಡಬೇಕು. ಸೊ ಎಲ್ಲ ಡೀಪ್ ಅನಾಲಿಸಿಸ್ ಮಾಡಿದ್ದಾರೆ. ಸೊ ಇಷ್ಟು ಈ ಡಾಕ್ಯುಮೆಂಟ್ ಎಲ್ಲ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಈಗ ನಾನು ಮಾಡಿರೋ ಉದ್ದೇಶ ಏನಂದರೆ, ಇದೆಲ್ಲ ನಿಮಗೆ ಗೊತ್ತಿರ್ಬೋದು, ನಾನು PDF ಕೊಡ್ಬೋದಾಗಿತ್ತು. ಆದರೆ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ನೋಡಿ ನನ್ನ ಹತ್ರ ಕಂಪ್ಲೀಟ್ ಸರ್ವೆ ನಂಬರ್ ಡೇಟಾನೇ ಇದೆ, ಎಲ್ಲೆಲ್ಲಿ ಬರುತ್ತೆ ಏನು ಅನ್ನೋದನ್ನ. ನಾನು ನಿಮಗೆ ಇದು ಹೊಸ ಮಾಸ್ಟರ್ ಪ್ಲ್ಯಾನು, ನನಗೆ ಹಳೇದೇ ಸೇಮ್ ಮಾಸ್ಟರ್ ಪ್ಲ್ಯಾನ್, ಹಳೇದಕ್ಕಿಂತ ಇದು ಹೊಸ ಡೇಟಾ ಇದೆ. ಅಂದರೆ ಎಲ್ಲೋ ಝೋನ್ ಅಂದರೆ ಎಲ್ಲೋ ಝೋನ್ ಚೇಂಜ್ ಆಫ್ ಲ್ಯಾಂಡ್ ಆಗಿಬಿಟ್ಟಿದೆ ಅಂತ. ಚೇಂಜ್ ಆಫ್ ಲ್ಯಾಂಡ್ ಅಂದರೆ ಅಗ್ರಿಕಲ್ಚರಿಂದ ಎಲ್ಲೋ ಝೋನ್ ಅಂದರೆ ಕಮರ್ಷಿಯಲ್ಗೆ ಆಕ್ಟಿವಿಟಿಗೆ ಎನೇಬಲ್ ಆಗಿರುತ್ತೆ.
ಸೊ ಇಲ್ಲಿ ಏನೇನಿದೆಯೋ ಗ್ರೀನು ಅದೆಲ್ಲ ಅಗ್ರಿಕಲ್ಚರ್ ಜಾಗನೇ. ಈ ರೆಡ್ ಅಂದರೆ ಸ್ಕೂಲು. ಸೊ ಒಂದೊಂದು ಕಲರ್ ಕೂಡ ಒಂದೊಂದು ಥರ ಇರುತ್ತೆ. ನನಗೆ ನೀವೇನಾದರೂ ಸರ್ವೆ ನಂಬರ್ನ ಕಳಿಸ್ಕೊಟ್ರೆ ನಾನು ನಿಮಗೆ ಜಾತಕ ಹೇಳ್ದಂಗೆ ಹೇಳ್ತೀನಿ. ಸೊ ಸರ್ವೆ ನಂಬರ್ ತೊಗೊಂಡು ಅವ್ರದ್ದು ಕುಂಡ್ಲಿ ಹಾಕ್ದಂಗೆ ಹಾಕ್ತೀನಿ. ಕುಂಡ್ಲಿ ಹಾಕ್ತಾರಲ್ಲ ಸ್ವಾಮಿಗಳು, ಐನೂರುಗಳು ಹಾಕ್ತಾರಲ್ಲ, ಆ ಥರ ನಿಮಗೆ ಅಸ್ಟ್ರಾಲಜಿ ಹೇಳ್ದಂಗೆ ಹೇಳ್ತೀನಿ. ಇಲ್ಲಿ ರಿಂಗ್ ರೋಡ್ ಬರುತ್ತಾ, ಇಲ್ಲಿ ಬಫರ್ ಝೋನಲ್ಲಿ ಇದೆಯಾ, ನಿಮ್ಮದು ಖಾತಾ ಸಿಗುತ್ತಾ, ಈಗ ಸದ್ಯಕ್ಕೆ ಏನಾಗಿದೆ ಅದನ್ನೆಲ್ಲ ನೋಡಿ ಹೇಳ್ತೀನಿ ನಾನು ನಿಮಗೆ. ಸೊ ಇಂಟ್ರೆಸ್ಟ್ ಇದ್ದವರು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸುಮಾರು 40 ಕ್ಲೈಂಟ್ ನನಗೆ ಆಲ್ರೆಡಿ ಅಪ್ರೋಚ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನಿಮಗೆಲ್ಲ ಸರ್ವಿಸ್ ಮಾಡೋಕ್ಕೆ. ಇಂಟ್ರೆಸ್ಟ್ ಇದ್ದವರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ರಾಜಕಾಲುವೆ ಇದ್ದರೆ ಏನಾಗುತ್ತೆ, ನನ್ನ ಹತ್ರ ಕಂಪ್ಲೀಟ್ ಡೇಟಾ ಇದೆ, ಆಯಿತಾ? ತೋರಿಸ್ತೀನಿ ಒಂದು ನಿಮಿಷ. ಸೊ ನನ್ನ ಹತ್ರ ಕಂಪ್ಲೀಟ್ ಡೇಟಾ ಇದೆ ನಿಮಗೆ. ಸೊ ನಾನು ಹೇಳೋದೆಲ್ಲ ಅಲ್ಲಿ ಏನು ಇರುತ್ತೋ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರೋದಂತೂ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ನಾನು ಯಾವುದೂ ಮುಚ್ಚುಮರೆ ಮಾಡಲ್ಲ. ಸೊ ಇದರಿಂದ ಮಾಡೋದು ಉದ್ದೇಶ ಏನಪ್ಪ ಅಂದರೆ, ನೀವು ಒಂದು ಪ್ರಾಪರ್ಟಿ ತೊಗೊಬೇಕು ಅಂದರೆ 4-5 ಜನಕ್ಕೆ ಕೇಳ್ತೀರಲ್ಲ, ಆ ಥರ ಕೇಳಬೇಕು. ಕೇಳೋಕ್ಕೆ ಯಾರೂ ಇಲ್ಲ ಅಂದಾಗ ನೀವು ತಪ್ಪು ಮಾಡ್ತೀರಾ. ಸುಮ್ಮನೆ ಯಾರೋ ಹೇಳಿದ್ರು, ಫ್ರೆಂಡು ಗೊತ್ತಿಲ್ಲದವರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಸರ್ ಅಂತ ತೊಗೊಂಡೆ ಅಂತ. ಅದಕ್ಕಿಂತ ನಮ್ಮಂಥವ್ರನ್ನ ಕೇಳಿದ್ರೆ ನಾವು ನಿಮಗೆ ಹೇಳ್ತೀವಿ, ನೋಡಿ ಎಲ್ಲೆಲ್ಲಿ ರಾಜಕಾಲುವೆ ಇದೆ ಎಲ್ಲ ಕಂಪ್ಲೀಟ್ ಡೇಟಾ ಇದೆ ನನ್ನ ಹತ್ರ. ಇಲ್ಲಿ ಹೆಂಗೆ ಹರಿತಿತ್ತು, ಇದು ನೀರು ಹರಿಯೋ ಡೈರೆಕ್ಷನ್ ಕೂಡ ಇದರಲ್ಲಿದೆ ಡೇಟಾ ನನ್ನ ಹತ್ರ. ಸೊ ಕಂಪ್ಲೀಟ್ ಬೆಂಗಳೂರದು ಎಲ್ಲ ಇದೆ, ಕಂಪ್ಲೀಟ್ ಗ್ರಾಮಾಂತರದ್ದು ಇದೆ, ಬೆಂಗಳೂರು ಗ್ರಾಮಾಂತರದ್ದು ಇದೆ ಎಲ್ಲ. ಏನಕ್ಕೆ ಇದೆಲ್ಲ ಡೇಟಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮಗೆ ಜಮೀನು ಒಂದು ತೊಗೊಂಡ್ರೆ ಬರೀ ರಾಜಕಾಲುವೆನೇ ಇದ್ದರೆ ಅದ್ರಲ್ಲಿ ತೊಗೊಂಡು ಏನು ಮಾಡ್ತೀರಾ, ನಿಮಗೆ ಲಾಸ್ ಆಗುತ್ತೆ. ಜಮೀನು ತೊಗೊಳೋದು ಅಂತಾರೆ ತುಂಬ ಜನ. ದೇವನಹಳ್ಳಿ ಹತ್ರ ಎಲ್ಲ ಕಡೆ ಜಮೀನು ತೊಗೊತಿರ್ತೀರಾ, ಕಡಿಮೆಗೆ ಸಿಗುತ್ತೆ ಅಂತ. ಅಲ್ಲೋಗಿ ವ್ಯವಸಾಯ ಮಾಡ್ಕೊಂಡು ಕೂತ್ಕೊಂತೀರ ಅಷ್ಟೇ, ನೀವು ಇನ್ನೇನು ಮಾಡೋಕ್ಕಾಗಲ್ಲ ರಾಜಕಾಲುವೆ ಪಕ್ಕದಲ್ಲಿದ್ದರೆ. ಸೊ ತುಂಬ 4-5 ಕೋಟಿ ರೂಪಾಯಿ ಕೊಟ್ಟಿರ್ತೀರಾ. ಆ ಬೆಲೆನ ಚೆನ್ನಾಗಿರೋದನ್ನ ಸ್ಮಾರ್ಟ್ ಡಿಸಿಷನ್ ಮಾಡಬೇಕು ಅಂದರೆ ಆ ಸರ್ವೆ ನಂಬರಲ್ಲಿ ರಾಜಕಾಲುವೆ ಇಲ್ಲ ಇದ್ದರೆ ನಿಮಗೆ ನಾಳೆ ಲೇಔಟ್ ಎಲ್ಲ ಮಾಡೋಕ್ಕೆ ಹೋದಾಗ ನಿಮಗೆ ಅದು ವೇಸ್ಟೇಜ್ ಆಗುತ್ತೆ. ಸೊ ನಿಮಗೆ ಗಟ್ಟಿ ಇರೋ ಜಾಗ ತೊಗೊಬೇಕು. ಗಟ್ಟಿ ಅಂತ ಹೇಳಿದ್ರೆ ಉಳ್ಕೊಳತ್ತಲ್ಲ ಲೇಔಟು, ಏನು ಬೇಕೋ ಮಾಡೋ ಥರ ಇರಬೇಕು ಡೆವಲಪ್ಮೆಂಟು. ರಾಜಕಾಲುವೆ ಪಕ್ಕದಲ್ಲಿ ನಿಮಗೆ ಏನು ಮಾಡೋಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಚಾನ್ಸ್ ಕೊಡಲ್ಲ. ಸೊ ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಮುಂದೆ ಅದು ಇನ್ನೂ ಟೈಟ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅದು ಈಸಿ ಇರಲ್ಲ. ಅದಕ್ಕೆ ನಮ್ಮಂಥವ್ರ ಹತ್ರ ಕನ್ಸಲ್ಟೆನ್ಸ್ ತೊಗೊಬೇಕು ನೀವು. ಅವಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಜಾಗನ ಸ್ಪಾಟ್ಗೆ ಹೋಗಿ ವೆರಿಫಿಕೇಷನ್ ಮಾಡೋದಕ್ಕಿಂತ ಇಲ್ಲಿ ವೆರಿಫಿಕೇಷನ್ ಮಾಡಿ ಹೇಳ್ತೀನಿ ನಿಮಗೆ, ಆಯಿತಾ? ತುಂಬ ಇನ್ಫಾರ್ಮೇಷನ್ ಇದೆ ನನ್ನ ಹತ್ರ, ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸರ್ವೆ ನಂಬರ್ ಸಮೇತ ಇದೆ ಎಲ್ಲ ಡೇಟಾಗಳು. ಸೊ ಈಗ ಒಂದು ಉದಾಹರಣೆಗೆ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ಅರ್ಕಾವತಿದು ಇದು ಬಫರ್, ಆಯಿತಾ? ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅರ್ಕಾವತಿದು ಅಂತ ನಿಮಗೆ ಉದಾಹರಣೆಗೆ ಹೇಳ್ತೀನಿ ನೋಡಿ. ಸೊ ಇಲ್ಲೆಲ್ಲ ಈಗ ಯಾರಾದರೂ ಕನಕಪುರ ಸೈಡೆಲ್ಲ ಜಮೀನು ತುಂಬ ಜನ ತೊಗೊತಿದ್ದಾರೆ, ಏರ್ಪೋರ್ಟ್ ಬರುತ್ತೆ ಅಂತ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. 2 ಕಿಲೋಮೀಟ್ರು ಅರ್ಥ ಆಯ್ತಾ? 2 ಕಿಲೋಮೀಟ್ರು ಏನು ಮಾಡೋಕ್ಕಿಲ್ಲ. ಏನು 2 ಕಿಲೋಮೀಟ್ರ್ ಅಂತ ಹೇಳಿದ್ರೆ, ಇದು ನದಿ ನಾಲ ಸುಮಾರು 2000 ಮೀಟ್ರು ಅಂದರೆ 2 ಕಿಲೋಮೀಟ್ರು. 2 ಕಿಲೋಮೀಟ್ರ್ ಏನು ಡೆವಲಪ್ ಮಾಡೋಂಗಿಲ್ಲ ಇಲ್ಲಿ. ಸೊ ಜಾಗ ಕಡಿಮೆ ಸಿಗುತ್ತೆ ಅಂತ ತೊಗೊತೀರಿ ಸುಮ್ಮನೆ. ಆಮೇಲೆ ನೀವು ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಇಂಡಸ್ಟ್ರೀಸೇ ಬರೋಲ್ಲ ಇಲ್ಲಿ. ಯಾಕೆ ಅಂದರೆ ಪೊಲ್ಯೂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರಿವರ್ ಹತ್ರ ಯಾವ ಇಂಡಸ್ಟ್ರಿಗಳನ್ನು ಕೊಡಲ್ಲ, ಪರ್ಮಿಷನ್ಸ್ ಕೊಡಲ್ಲ. ಅಂದರೆ ಕಮರ್ಷಿಯಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಿಮ್ಮ ಲ್ಯಾಂಡು ಬೆಳೆಯಲ್ಲ. ನೋಡಿ, ನಿಮಗೆ ನಾನು ತುಂಬ ಎಕ್ಸ್ಪೀರಿಯನ್ಸ್ ಇದೆ ರಿಯಲ್ ಎಸ್ಟೇಟಲ್ಲಿ, ಅದನ್ನೆಲ್ಲ ನೋಡಿ ನಾನು ಹೇಳ್ತಾ ಇರೋದು. ನೀವು ಎಲ್ಲ ನಾವು ಯಾವತ್ತನ ತೊಗೊಳ್ಳಿ, ಫ್ಯೂಚರಲ್ಲೂ ಕೂಡ ವೈಟ್ ಫೀಲ್ಡ್ ಹತ್ರನೇ ಪ್ರೀಮಿಯಂ ಏನಕ್ಕಿರುತ್ತೆ. ವೈಟ್ ಫೀಲ್ಡ್ ಸುತ್ತಮುತ್ತನೇ ಅಂದರೆ ಅಲ್ಲಿ ಇಂಡಸ್ಟ್ರೀಸ್ ಇರೋದಕ್ಕೆ. ಈ ಥರ ಇಂಡಸ್ಟ್ರೀಸ್ ಬರೋ ಏರಿಯಾನ ನೆಕ್ಸ್ಟ್ ಕ್ಯಾಪ್ಚರ್ ಮಾಡಬೇಕು ಅಂದರೆ ಈ ಥರ ನಾಲೆಗಳಿರೋದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನಿಮಗೆ ಬೆಂಗಳೂರು ಹೆಂಗೆ ಡಿವೈಡ್ ಆಗಿದೆ ಏನು ನಾನೆಲ್ಲ ರಿಪೀಟ್ ಮಾಡಿಬಿಟ್ಟು ಹೇಳಬೇಕಾಗಿಲ್ಲ. ಇತ್ತ ಕಡೆ ಏನಿದೆಯೋ ಅದೆಲ್ಲ ಡ್ರೈ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಹಾಕೋದು ಗೌರ್ಮೆಂಟು ತುಂಬ. ಆವಾಗ ಅವ್ರು ಏನು ಮಾಡ್ತಾರೆ, ಡ್ರೈ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಹಾಕ್ತಾರೆ, ನೀರು ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ಕೊಡ್ತಾರೆ. ಸೊ ನೀವು ಇಲ್ಲಿ ವ್ಯವಸಾಯ ಮಾಡ್ತೀನಿ ಅಂದರೆ ಈ ಕಡೆ ತೊಗೊಳ್ಳಿ. ಆದರೆ ವ್ಯವಸಾಯ ಮಾಡೋದು ಬೆಂಗಳೂರು ಹತ್ರನೇ ಯಾಕೆ ತಗೋತೀರ? ಹೋಗ್ಬಿಟ್ಟು ದೂರ ತೊಗೊಳ್ಳಿ, ಬೇಕಾದರೆ ತುಮಕೂರು ಹತ್ರನೋ ತುಮಕೂರಿಂದ ಆಚೆನೋ ಎಲ್ಲರೂ ತೊಗೊಳ್ಳಿ. ಬೆಂಗಳೂರು ಹತ್ರ ಅಷ್ಟು ಕಾಸ್ಟ್ಲಿ ಕೊಟ್ಬಿಟ್ಟು ತೊಗೊತೀರ ಜಮೀನು, ಅದನ್ನು ಚೆನ್ನಾಗಿರೋ ಕಡೆ ತೊಗೊಬೇಕು. ಚೆನ್ನಾಗಿರೋ ಕಡೆ ತೊಗೊಬೇಕು ಅಂದರೆ ನಮ್ಮಂಥವ್ರ ಹತ್ರ ಕೇಳಬೇಕು, ಆಯಿತಾ? ನನ್ನ ಹತ್ರ ಇಷ್ಟೇ ಅಲ್ಲ, ರಾಜಕಾಲುವೆ ಬಗ್ಗೆ ಅಲ್ಲ, ಮುಂದೆ ಬರುವ ರೈಲ್ವೆ ಪ್ರಾಜೆಕ್ಟ್ಗಳು ಇದೆಲ್ಲ ರೈಲ್ವೆ ಲೈನು, ಆಯಿತಾ? ನನಗೆ ಗೊತ್ತಿರೋ ಪ್ರಕಾರ 7 ಗಾಡಿಗಳು ಒಂದೇ ಸತಿ ಹೋಗ್ಬೋದಂತೆ. ಅಷ್ಟು ಔಟ್ಸ್ಕಟ್ಸಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಮಾಹಿತಿ ಇದೆ, ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನೆಕ್ಸ್ಟು. ಸೊ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಈಗ ಆಲ್ರೆಡಿ ಇರೋದು ಒಂದು ಸ್ಯಾಂಪಲ್ ಕೊಟ್ಟು ತೋರಿಸ್ತೀನಿ ನೋಡಿ. ನನ್ನ ಕ್ಲೈಂಟ್ಗೆ ಮಾಡಿಕೊಟ್ಟಿರೋದು ಇದು ದೊಂಬ್ರಳ್ಳಿ ಅಂದರೆ ಈಗ ಆಲ್ರೆಡಿ ಬಂದಿದೆಯಲ್ಲ, ಪೆರಿಫೆರಲ್ ಟು ರಿಂಗ್ ರೋಡ್ ಬಂದಿದೆಯಲ್ಲ, ಅದೇ ಝೋನಲ್ಲಿ ಇರೋದು. ಇದನ್ನು ತುಮಕೂರು ರೋಡ್ ಹತ್ರ ಬರುತ್ತೆ ಅದು ಊರು, ದಾಸನಪುರ ರೋಡ್ ಹುಬ್ಳಿಲಿ. ಸೊ ನಾನು ಯೂಶಲಿ ಕ್ವಶನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತೀನಿ. ಅವ್ರದ್ದು ಏನೇನು ಪ್ರಾಪರ್ಟಿ ಅವ್ರದ್ದು ಡೀಟೇಲ್ಸು, ಅವ್ರದ್ದು ಏನಾದರೂ ಸ್ಪೆಷಲ್ ರಿಕ್ವೆಸ್ಟ್ ಇದ್ದರೆ ಅವ್ರು ಕೇಳ್ತಾರೆ, ಈ ಥರ ಬಫರ್ ಝೋನ್ ಇದೆ ನೋಡಿ, BD ಅಕ್ವಸಿಷನ್ ಇದೆ ನೋಡಿ ಅಂತ. ನನ್ನದಲ್ಲಿರೋ ಅಂಥದ್ದನ್ನೆಲ್ಲ ಕಂಪೈಲೆನ್ಸ್ ಚೆಕ್ ಮಾಡ್ತೀನಿ. ಕಂಪೈಲೆನ್ಸ್ ಅಂದರೆ ಅವ್ರದ್ದು B ಖಾತಾ ಇದೆಯಾ, ಅವ್ರದ್ದು BD ಅಕ್ವಸಿಷನ್ ಏನಾದ್ರು ಇದೆಯಾ, ಅದ್ರ ಬಗ್ಗೆ ಎಲ್ಲ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ, ನೀವು ಮನೆ ಕಟ್ಟಿದ್ರೆ ಏನಾಗುತ್ತೆ ಮುಂದೆ, ಈ ಜಾಗ ತೊಗೊಬೋದಾ, ಕೊಂಡ್ಕೊಬೋದಾ, ಎಷ್ಟಿರ್ಬೋದು ವ್ಯಾಲ್ಯೂಯೇಷನು ಎಲ್ಲನೂ ನಾನು ನಿಮ್ಗೆ ಕೊಡ್ತೀನಿ. ಆಮೇಲೆ ಪೆರಿಫೆರಲ್ ಟು ರಿಂಗ್ ರೋಡಿಂದ ಎಷ್ಟು ದೂರ ಇದೆ ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ನೀಟಾಗಿ ಬರಿತೀನಿ. ಸೊ ನಿಮಗೆ ಒಂದು ಪ್ರೂಫ್ ಥರ ಆಗ್ಬಿಡುತ್ತೆ ಈ ರಿಪೋರ್ಟು. ಸೊ ಇದನ್ನು ತೊಗೊಂಡು ನೀವು ಬೇಕಾದರೆ ಯಾರಿಗಾದ್ರೂ ತೋರ್ಸೋಕ್ಕೂ ಚೆನ್ನಾಗಿರುತ್ತೆ.
ನೋಡಪ್ಪ ನಮ್ಮದಲ್ಲಿ ಯಾವುದೂ ರಾಜಕಾಲುವೆ ಇಲ್ಲ, ಏನೂ ಇಲ್ಲ ಅನ್ನೋ ಒಂದು ಪ್ರೂಫ್ ಥರ. ಸೊ ನಾನೊಂದು ಈ ಡಾಕ್ಯುಮೆಂಟ್ನ ಪ್ರಿಪೇರ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತೀನಿ. ಇದು ಸುಮಾರು 3 ಪೇಜ್ ಇರುತ್ತೆ ಯೂಶಲಿ. ಸೊ ಇದರಲ್ಲಿ ನಿಮ್ಮದು ಸರ್ವೆ ನಂಬರ್ ಹೆಂಗಿರುತ್ತೆ, ಆ ಶೇಪು, ಎಷ್ಟೊಂದು ಜನ ಸೈಟ್ ತೊಗೊಂಡಿರ್ತೀರಾ, ನಮ್ಮ ಸರ್ವೆ ನಂಬರ್ ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಖಾತಾನು ಕರೆಕ್ಟಾಗಿರಲ್ಲ, ಏನೂ ಇರಲ್ಲ. ಈ ಥರದೊಂದೆಲ್ಲ ಡಾಕ್ಯುಮೆಂಟೇಷನ್ ತುಂಬ ಇಂಪಾರ್ಟೆಂಟು. ಈಗಿನ ಕಾಲದಲ್ಲಿ ನೀವು ಮಾಡಿರೋ ಪ್ರಾಪರ್ಟಿನೇ ಉಳಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಮಕ್ಕಳು ಗಂಟ ಇರಬೇಕು ಅಂದರೆ ಈ ಥರ ಎಲ್ಲ ಮಾಡಿಟ್ಕೊಬೇಕು. ಸೊ ಇದನ್ನೆಲ್ಲ ಮಾಡಿಟ್ಕೊಳ್ಳಿ. ಈ ಥರ ಡಾಕ್ಯುಮೆಂಟ್ ಎಲ್ಲ ಮಾಡಿಟ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾರಿಗಾದ್ರೂ ಹೇಳೋಕ್ಕೂ ಒಂದು ನಮ್ಮ ಜಾಗ ಇಲ್ಲಿಂದ ಇಲ್ಲಿವರೆಗೂ ಇದೆ. ಈಗ ಎಷ್ಟೊಂದು ಜನಕ್ಕೆ ಇವಾಗ ಗೊತ್ತಾಗಿದೆ, BD ಅಕ್ವಿಸಿಷನ್ ಬಂದಾಗ ನಮ್ಮ ಸರ್ವೆ ನಂಬರ್ ಯಾವುದು ಎಲ್ಲ ಜಾತಕಗಳನ್ನ ಇವಾಗ ತೆಗೆದಿದ್ದೀರಾ. ಮುಂಚೆಗೆ ನಿಮಗೆಲ್ಲ ಗೊತ್ತಿರಬೇಕಿಂಥ ವಿಷಯಗಳೆಲ್ಲ. ಸೊ ಈ ಭೂಮಿ ರಿಲೇಟೆಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸಗಳು ಎಷ್ಟು ಜನ ಇಂಜಿನಿಯರ್ ಆಗಿರಲಿ, ಮನೇಲಿ ಡಾಕ್ಟರ್ ಆಗಿರಲಿ, ಅವ್ರು ಎಲ್ಲರಿಗೂ ಎಲ್ಲ ಗೊತ್ತಿರಲ್ಲ ಇದು. ಸೊ ಇದು ಎಷ್ಟೇ ಎಜುಕೇಟೆಡ್ಸ್ ಆಗಿದ್ರು ಕೂಡ ಎಡುತ್ತಾರೆ ಈ ಬಿಸ್ನೆಸ್ಸಲ್ಲಿ. ಸೊ ಆದಷ್ಟು ಹುಷಾರಾಗಿರಬೇಕು. ಅಂದರೆ ನಮ್ಮ ಹತ್ರ ಕ್ಲೈಂಟ್ಸ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಬಟನ್ ಒತ್ತಿದ್ರೆ ನಿಮಗೆ ನಾನು ಪ್ರೀಮಿಯಂ ಕಂಟೆಂಟ್ ಕೊಡ್ತೀನಿ ನಿಮಗೆ ಮೆಂಬರ್ಶಿಪ್ ಆಗಿದ್ರೆ. ಸೊ ತುಂಬ ಮಾಹಿತಿಗಳನ್ನ ನಿಮ್ಗೆ ಜೊತೆ ಹಂಚ್ಕೊತೀನಿ, ಆಯಿತಾ. ಇದರಿಂದ ನಿಮಗೆ ನಾಲೆಜ್ ಬರಬೇಕು, ಇಂಪಾರ್ಟೆಂಟು. ನಾನು ಯೂಟ್ಯೂಬ್ ವ್ಯೂಸ್ಗೋಸ್ಕರ ನಾನು ವೀಡಿಯೋಸ್ ಮಾಡಲ್ಲ, ನಿಮಗೆ ಒಂದೊಂದು ವೀಡಿಯೋ ನೋಡೋಕ್ಕೂ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನನ್ನ ಕ್ಲೈಂಟ್ಸ್ ಕಮೆಂಟ್ ಮಾಡಿರ್ತಾರೆ, ಬೇಕಾದರೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿವ್ಯೂಸ್ ಕೊಡ್ತಾರೆ ನನ್ನ ಬಗ್ಗೆ, ಯಾಕಂದರೆ ಅಷ್ಟು ಚೆನ್ನಾಗಿ ನಾನು ಕ್ವಾಲಿಟೀಸ್ ಅವ್ರು ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಸ್ಕ್ರೀನ್ ಶೇರ್ ಮಾಡಿಬಿಟ್ಟೆಲ್ಲ ತೋರಿಸಿದ್ದೀನಿ. ಸೊ 1 ಅವರ್ ಎಕ್ಸ್ಪ್ಲೈನೇ ಮಾಡಿದ್ದೀನಿ. ಇನ್ನೂ ಕೆಲವರು 4 ಅವರ್ ತೊಗೊಂಡಿದ್ದಾರೆ, ಆಯಿತಾ. ಸೊ ಯಾವುದೇ ಡೀಟೇಲ್ಸ್ ಬೇಕಾದರೂ ಕೊಡ್ತೀನಿ ನಾನು ನಿಮಗೆ. ನನಗೆ ಕ್ಲೈಂಟ್ಸ್ ಇಂಪಾರ್ಟೆಂಟು, ಆಯಿತಾ. ಸರ್ವಿಸು ನೀವು ಎಡಬಾರ್ದು. ಬೆಂಗಳೂರಲ್ಲಿರೋ ಎಸ್ಪೆಷಲಿ ಕನ್ನಡದವರು ರಿಯಲ್ ಎಸ್ಟೇಟ್ ಬಗ್ಗೆ ಎಲ್ಲ ತುಂಬ ಜ್ಞಾನ ಇಲ್ಲ ನಿಮಗೆ. ಊರಿಂದ ಅವ್ರು ಬಂದಿರೋರು ಗೊತ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ. ಸೊ ದಯವಿಟ್ಟು ಈ ನಾಲೆಜ್ನ ತಿಳ್ಕೊಳ್ಳಿ. ಇಲ್ಲ ಮೇಲೆ ಓದಿರ್ತಾರೆ ಲಾಯರ್ಸ್ ಎಲ್ಲ, ಡೀಟೇಲಾಗಿ ಹೋಗಿದ್ರೆ ಸಬ್ಜೆಕ್ಟಲ್ಲಿ ಹೋಗಬೇಕು ಅಂದರೆ ತುಂಬ ಒಂದು 20 ವರ್ಷದಿಂದ ನ್ಯೂಸ್ನ ಫಾಲೋ ಮಾಡಿರಬೇಕು, 10 ವರ್ಷದಿಂದ 15 ವರ್ಷದಿಂದ. ನಾನು ಮನೇಲಿ ಬೆಳೆದಿರೋ ವಾತಾವರಣನೇ ಆ ಥರ ಬೆಳೆದಿದ್ದೀನಿ. ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಂಡಿರೋದು ಬಗ್ಗೆ ನನಗೆ ನೈಸ್ ಏನೇನಾಗಿದೆ, ಹಿಂದೆ ಆಗಿರೋ ಘಟನೆ ಅದೆಲ್ಲ ಇದೆ ಡೇಟಾ ನನ್ನ ಹತ್ರ. ಸೊ ನಾನು ಸ್ವಂತ ಬೆಂಗಳೂರೇ ಆಗಿರೋದ್ರಿಂದ ನನಗೆಲ್ಲ ಬೆಂಗಳೂರದ್ದು ಎಲ್ಲ ಹಿಸ್ಟ್ರಿ ಗೊತ್ತು, ಏನೇನಾಗಿದೆ ಇಲ್ಲಿ, ಯಾಕೆ ಈ ಥರ ಆಯಿತು ಎಲ್ಲ ಗೊತ್ತಿದೆ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಆಯಿತಾ. ನೈಸ್ ರೋಡ್ ನೋಡಿ, ನೈಸ್ ರೋಡ್ದು ಡೇಟಾ ಇದೆ ನನ್ನ ಹತ್ರ. ನೈಸ್ ರಿಂಗ್ ಇಲ್ಲಿ, ನೈಸ್ ರಿಂಗ್ ರೋಡು ಇಲ್ಲಿಂದ ಇಲ್ಲಿವರೆಗೂ ಹೆಂಗಿದೆ ಎಲ್ಲ ಇದೆ ನನ್ನ ಹತ್ರ ಡೇಟಾ, ಹಳೆ ಡೇಟಾ ಎಲ್ಲ ಇದೆ. ಸೊ ಯಾವ್ದು ಬೇಕೋ ಕೇಳಿ, ನನ್ನ ಹತ್ರ ಹೇಳ್ತೀನಿ ಆದಷ್ಟು. ಸೊ ಸದ್ಯಕ್ಕೆ ಇಷ್ಟು ಹೇಳ್ಬಿಟ್ಟು ವೀಡಿಯೋ ಎಂಡ್ ಮಾಡೋಣ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಇನ್ನಷ್ಟು ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತೀನಿ.